ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಿರ್ಬೋದು, ನಾನಿಲ್ಲಿ 2 ಥರದ ಮುದ್ದೆಗಳನ್ನು ಮಾಡೋದು ತೋರಿಸ್ತೀನಿ. ಮೊದಲಿಗೆ ರಾಗಿ ಮುದ್ದೆ ಮಾಡೋದು ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ನೋಡ್ತಿರ್ಬೋದು, ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಗೆ 1 ಸ್ಪೂನಷ್ಟು ಆಯಿಲ್ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇನ್ನೇನು ಕುದಿ ಬರ್ತಾ ಇದೆ ನೀರಿನಲ್ಲಿ ಅನ್ನೋವಾಗ ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ನಷ್ಟು ರಾಗಿ ಹಿಟ್ಟನ್ನು ಇನ್ನೇನು ಕುದಿ ಬರ್ತಾ ಇದೆ ಅನ್ನೋವಾಗ ಈ ಥರ ಮೇಲ್ಗಡೆ ಚೆನ್ನಾಗಿ ಸುತ್ತಲೂ ಹರಡ್ಕೊಳ್ಳಿ ರಾಗಿ ಹಿಟ್ಟನ್ನು. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ದೊಡ್ಡ ಬೌಲಿಂದ 1 ಬೌಲ್ನಷ್ಟು ಈ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ಈ ಥರ ಸುತ್ತಲೂ ನೀರಿನ ಮೇಲ್ಗಡೆ ಹರಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಉಕ್ಕತ್ತೆ ಇದು. ಈ ಥರ ಹರಡ್ಕೊಂಡಾದಮೇಲೆ ಇದರಿಂದ ಕುದಿ ಬರುತ್ತೆ. ನೋಡ್ತಿರ್ಬೋದು, ನೀರಲ್ಲೇ ಈ ರಾಗಿ ಹಿಟ್ಟು ಒಂದು 3 ರಿಂದ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಬಬಲ್ಸ್ ಬಂದು ಅದನ್ನು ಒಂದು 5 ರಿಂದ 7 ನಿಮಿಷ ಬಿಡಬೇಕು ಅಷ್ಟೇ. ಈ ಥರ ಚೆನ್ನಾಗಿ ಕುದ್ದಾದಮೇಲೆ ನಿಮಗೆ ಚೆನ್ನಾಗಿ ರಾಗಿ ಮುದ್ದೆ ಬರೋದು. ಸೊ ನೋಡ್ತಿರ್ಬೋದು, ಇವಾಗ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಇವಾಗ ನೋಡ್ತಿರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಈ ಮುದ್ದೆ ಸೌಟು ಅಥವಾ ನಿಮಗೆ ಮುದ್ದೆ ಕೋಲು ಅಂತ ಬರುತ್ತೆ, ಅದರಿಂದ ಈ ಥರ ಚೆನ್ನಾಗಿ ಗಂಟುಗಳನ್ನು ಹೊಡ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಹಿಟ್ಟು ಚೆನ್ನಾಗಿ ಕುದ್ದಿದ್ರೆ ಗಂಟುಗಳಾಗೋದೇ ಇಲ್ಲ. ಒಂದು ಸರಿ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಚೆನ್ನಾಗಿ ಗಂಟುಗಳನ್ನೆಲ್ಲ ಹೊಡ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು, ಸ್ವಲ್ಪನೂ ಗಂಟೆ ಇಲ್ಲ ಇಲ್ಲಿ. ಸೊ ಇವಾಗ ರಾಗಿ ಮುದ್ದೆನ ಇದರಿಂದ ಕಟ್ಕೊಳ್ಬೋದು. ನೋಡ್ತಿರ್ಬೋದು, ಈ ಥರ ಸಣ್ಣ ಉಂಡೆ ಮಾಡ್ಕೊಂಡು ನೋಡಿ, ಆವಾಗ ನಿಮಗೆ ರೈಟ್ ಕನ್ಸಿಸ್ಟೆನ್ಸಿ. ಒಂದು ಬೌಲ್ಗೆ ನೀರು ಅಥವಾ ಎಣ್ಣೆನೂ ಹಚ್ಕೊಳ್ಳಿ. ನಾನು ಸಾಮಾನ್ಯವಾಗಿ ಎಣ್ಣೆನ ಹಚ್ಕೊಳ್ಳೋದು. ನೋಡ್ತಿರ್ಬೋದು, ನಿಮಗೆ ಯಾವ ಸೈಜಲ್ಲಿ ರಾಗಿ ಮುದ್ದೆ ಬೇಕೋ ಆ ಸೈಜ್ನಲ್ಲಿ ಹಿಟ್ಟು ತಗೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ಸೊ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ರೆಡಿ ಆಯಿತು. ಇದೇ ಥರ ನಾನು ಎಲ್ಲ ಮುದ್ದೆಗಳನ್ನು ಕಟ್ಕೊಳ್ತೀನಿ. ಒಂಥರ ಸಿಂಪಲ್ ಹಾಗೆ ಈಸಿ ಮೆಥಡ್ ಅಂತ ಹೇಳ್ಬೋದು ಇದು. ಇವಾಗ ರಾಗಿ ಮುದ್ದೆ ರೆಡಿ ಆಯಿತು. ಇವಾಗ ನೋಡ್ತಿರ್ಬೋದು ನೀವು. ಸೊ ಇವಾಗ ಜೋಳದ ಮುದ್ದೆ ಮಾಡೋದು ನೋಡೋಣ. ಜೋಳದ ಮುದ್ದೆ ಕೂಡ ಇದೇ ಥರ ತುಂಬ ಸಿಂಪಲ್ಲು. ನಾನು ಇದಕ್ಕೂ ಕೂಡ ಒಂದು 2 ಗ್ಲಾಸ್ನಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ. 2 ಗ್ಲಾಸ್ನಷ್ಟು ನೀರಿಗೆ 1.5 ಕಪ್ನಷ್ಟು ಹಿಟ್ಟನ್ನು ತಗೊಳ್ತಿದ್ದೀನಿ ನಾನಿಲ್ಲಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ನೀರಲ್ಲೇ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ಇನ್ನೇನು ಈ ನೀರು ಕುದಿ ಬರ್ತಾ ಇದೆ ಅನ್ನೋವಾಗ ಈ ಥರ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಜೋಳದ ಮುದ್ದೆ ಮಾಡೋದು ಇನ್ನೊಂದು ವಿಧಾನ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟು. ಈ ಥರ ಇದನ್ನು ಹರಡ್ಕೊಂಡಾದಮೇಲೆ ಇದನ್ನು ಒಂದು 4 ರಿಂದ 7 ನಿಮಿಷ ಕುದಿಯಕ್ಕೆ ಬಿಡಿ. ಮೀಡಿಯಮ್ ಫ್ಲೇಮ್ನಿಟ್ಟು ಚೆನ್ನಾಗಿ ಕುದಿಬೇಕಾದ ಹಿಟ್ಟು ಈ ಥರ ಬಬಲ್ಸ್ ಬರಬೇಕು. ಸೇಮ್ ರಾಗಿ ಮುದ್ದೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿಯೇ ಇದು ಕೂಡ. ಜಾಸ್ತಿ ಕುದಿಸ್ಲಿಕ್ಕೆ ಹೋಗ್ಬಿಡಿ. ಮುದ್ದೆ ಇದೇನಿದೆ ಜೋಳದ ಮುದ್ದೆ ಸಾಫ್ಟಾಗಿ ಬರಲ್ಲ ಜಾಸ್ತಿ ಕುದಿಸಿದ್ರೆ. ಈ ಥರ ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಕುದಿಲಿದು. ಈ ಥರ ಎಲ್ಲ ಕಡೆ ಬಬಲ್ಸ್ ಬರಬೇಕು. ನಿಮಗೆ ಇನ್ನೊಂದು ಈಸಿ ವಿಧಾನನ ನಾನು ನೆಕ್ಸ್ಟ್ ಟೈಮು ತೋರಿಸ್ತೀನಿ, ಇದನ್ನು ಜೋಳದ ಮುದ್ದೆ ಮಾಡೋದನ್ನು. ಇವಾಗ ಇಷ್ಟೇ ಸಾಕಿದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ಹಿಟ್ಟು ಹಾಕ್ಕೊಂಡು ಕೂಡ ನೀವು
ಮಿಕ್ಸ್ ಮಾಡ್ಕೊಳ್ಬೋದು, ನಿಮಗೆ ನೀರು ಜಾಸ್ತಿ ಕಡಿಮೆ ಅನಿಸಿದ್ರೆ. ಈ ಥರ ಚೆನ್ನಾಗಿ ನೋಡ್ತಿರ್ಬೋದು, ಇಲ್ಲಿ ಗಂಟುಗಳನ್ನು ಚೆನ್ನಾಗಿ ಹೊಡ್ಕೊಂಡು ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನನ್ನ ಹತ್ರ ಮುದ್ದೆ ಕೋಲಿಲ್ಲ, ಅದಕ್ಕೋಸ್ಕರ ನಾನು ಈ ಥರ ಸೌಟಿಂದ ತಿರುಗ್ತಿದ್ದೀನಿ. ಸೊ ಆಲ್ಮೋಸ್ಟ್ ಇದರಲ್ಲಿ ಯಾವುದೇ ಇವಾಗ ಗಂಟುಗಳು ಇಲ್ಲ, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಾಗುತ್ತೆ ಈ ಸೊಪ್ಪು ಸಾರು ಜೊತೆಗೆ ಅಥವಾ ಉಪ್ಸಾರು ಜೊತೆಗೆ. ಎರಡು ಮುದ್ದೆಗಳು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು, ಒಂದು ಗಂಟುಗಳಿಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಆಫ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ಆಗಿದೆ. ಮುದ್ದೆ ಯಾವ ರೀತಿ ಕಟ್ಕೊಳ್ತೀವೋ ಅದೇ ರೀತಿ 1-2 ನಿಮಿಷ ಬಿಟ್ಟು ಇದನ್ನು ನಾನು ಮುದ್ದೆನ ಕಟ್ಕೊಳ್ತೀನಿ. ಇದನ್ನು ಎಣ್ಣೆ ಹಚ್ಕೊಂಡೇ ಕಟ್ಕೊಳ್ತೀನಿ ನಾನು. ನೀವು ಬೇಕಿದ್ರೆ ನೀರು ಕೂಡ ಬಳಸಿ ನೀರನ್ನು ಹಚ್ಕೊಂಡು ಕಟ್ಕೊಳ್ಬೋದು. ನಿಮಗೆ ಯಾವ ಸೈಜ್ನಲ್ಲಿ ಉಂಡೆಗಳು ಬೇಕೋ ಮುದ್ದೆ ಆ ಸೈಜ್ನಲ್ಲಿ ಹಿಟ್ಟನ್ನು ತಗೊಂಡು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಕಟ್ಕೊಳ್ಳಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೇಳೆ ಸಾರು ಅಥವಾ ಸೊಪ್ಪು ಸಾರು ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಸೊಪ್ಪು ಸಾರು ಜೊತೆಗೆ ಸರ್ವ್ ಮಾಡ್ಬೋದು. ಇದೇ ಥರ ನಾನು ಎಲ್ಲ ಮುದ್ದೆಗಳನ್ನು ಕಟ್ಕೊಳ್ತೀನಿ. ಸೊ ನೀವು ಕೂಡ ಈ ವಿಧಾನಗಳನ್ನ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಜೋಳದ ಮುದ್ದೆ ಹಾಗೆ ರಾಗಿ ಮುದ್ದೆನ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಚೆನ್ನಾಗಿ ನಾನು ಮಾತ್ರ ಎಣ್ಣೆನೇ ಬಳಸೋದು. ನೀವು ಬೇಕಿದ್ದರೆ ನೀರನ್ನು ಬಳಸಿ ಕಟ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಮುದ್ದೆಗಳು. ಸೊ ನಾನಿದನ್ನು ಸೊಪ್ಪು ಸಾರು ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಜೋಳದ ಮುದ್ದೆ ಕೂಡ ರಾಗಿ ಮುದ್ದೆ ಥರನೇ. ಬೇಳೆ ಸಾರು ಸೊಪ್ಪು ಸಾರು ಯಾವುದೇ ಸಾಂಬಾರು ಜೊತೆಗೆ ಕೂಡ ಇವೆರಡು ಮುದ್ದೆಗಳು ಸೂಟ್ ಆಗ್ತವೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.